ನಮಸ್ಕಾರ ಕರ್ನಾಟಕ. ನಿಮಗೆ ಗೊತ್ತಾ, ನಮ್ಮ ಉಡುಪಿಯಲ್ಲಿ ಕಪ್ಪು ಶಿಲೆಗಳಿಂದಲೇ ವಿಶ್ವಪ್ರಸಿದ್ಧವಾದ ಒಂದು ಅದ್ಭುತ ಊರಿದೆ. ಒಂದು ಕಾಲದ ಪಾಂಡ್ಯ ನಗರಿ ಇಡೀ ಕರಿಕಲ್ಲುಗಳಿಂದಾಗಿಯೇ ಕಾರ್ಕಳ ಆಯಿತು. ಜೈನಕಾಶಿ ಅಂತಲೇ ಕರೆಸಿಕೊಳ್ಳುವ ಈ ಊರು ಶಿಲ್ಪಕಲೆಯ ತವರೂರು. 1432ರಲ್ಲಿ ಸ್ಥಾಪನೆಯಾದ ಈ 42 ಅಡಿಯ ಭವ್ಯ ಏಕಶಿಲಾ ಬಾಹುಬಲಿ ಮೂರ್ತಿ ಕಾರ್ಕಳದ ಕಿರೀಟಪ್ರಾಯ. ಇದರ ಒಂದೊಂದು ಕೆತ್ತನೆಯಲ್ಲೂ ಇದರ ಹಿಂದಿನ ಇತಿಹಾಸ ಅಡಗಿದೆ. 108 ಕಂಬಗಳ ವೈಭವದ ಚತುರ್ಮುಖ ಬಸದಿ ನೋಡಿ, ಅಥವಾ ನೀರಿನ ನಡುವೆ ಕಮಲದಂತೆ ಅರಳಿರೋ ಈ ಕೆರೆ ಬಸದಿಯನ್ನು ನೋಡಿ ವಾಸ್ತುಶಿಲ್ಪಕ್ಕೆ ಮರುಳಾಗದವರೇ ಇಲ್ಲ. ಕಾರ್ಕಳ ಅಂದ್ರೆ ಬರೀ ಬಸದಿಗಳಲ್ಲ, ಫೇಮಸ್ ಆಗಿರೋ ಅತ್ತೂರು ಚರ್ಚ್, ಹಾಗೆ ಮನಸ್ಸಿಗೆ ಮುದ ನೀಡೋ ರಾಮಸಮುದ್ರ ಕೆರೆಯ ಶಾಂತತೆ ಇಲ್ಲಿದೆ. ಬೈರರಸ ಒಡೆಯರ ಆಳ್ವಿಕೆಯಿಂದ ಇಂದಿನವರೆಗೂ ತನ್ನ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬಂದಿರೋ ಕಾರ್ಕಳಕ್ಕೆ ನೀವು ಒಮ್ಮೆಯಾದರೂ ಬರಲೇಬೇಕು. ಪಂಚರಂಗಿ ಚಿತ್ರದಲ್ಲಿ ನೋಡಿರೋ ಅನಂತ ಸ್ವಾಮಿ ಬಸದಿ ಕೂಡ ನಿಮಗಿಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಪಶ್ಚಿಮ ಘಟ್ಟಗಳ ಮಡಿಲಲ್ಲಿರೋ ಈ ಸುಂದರ ನಗರಕ್ಕೆ ನೀವು ಯಾವಾಗ ಭೇಟಿ ನೀಡ್ತೀರಾ? ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ.